ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ. ನಾವು ಇವತ್ತು ಬೆಳಗಾವಿ ಜಿಲ್ಲೆಯ ಸಾಮಗಾಂವ್ ಎಂಬ ಗ್ರಾಮದಲ್ಲಿ ಅಲಿಯಾ 631 ಎಂಬ ಮೆಣಸಿನಕಾಯಿ ತಳಿಯನ್ನು ವೀಕ್ಷಿಸಲು ನಮ್ಮ ಜೊತೆ ಅರ್ಜುನ್ ಸಾಳುಂಕೆ ಇವರು ಕಾದ್ರೊಳ್ಳಿ ಗ್ರಾಮದಿಂದ ಬಂದಿರುತ್ತಾರೆ. ಅದೇ ರೀತಿಯಾಗಿ ಅವರು ಇದು 5ನೇ ಕಟಾವಿನ ಕಾಯಿಯಾಗಿದೆ. ಇದರ ಬಗ್ಗೆ ಅವರನ್ನು ಒಂದೆರಡು ಅಭಿಪ್ರಾಯ ಕೇಳ್ತೀನಿ. ನಮಸ್ಕಾರ ರೀ. ನಮಸ್ಕಾರ. ಏನು ರೀ, ಯಾವ್ರು ತಮ್ಮದು? ನಮ್ಮದು ಕಾದ್ರೊಳ್ಳಿ. ಕಾದ್ರೊಳ್ಳಿ. ಏನು ರೀ ಹೆಸರು ತಮ್ಮದು? ಅರ್ಜುನ್ ಸಾಳುಂಕೆ ಅಂತ. ಅರ್ಜುನ್ ಸಾಳುಂಕೆ. ಈಗ ನೀವು ಈ ವೆರೈಟಿ ನೋಡ್ಲಿಕ್ಕೆ ಬಂದಿರಿ, ಅಲಿ 631 ಇದು. ಹೌದು. ಇದು ಏನು ಅನಿಸ್ತದೆ ಸರ್ ನಿಮಗೆ ವೆರೈಟಿ? ಇದು ವೆರೈಟಿ ಭಾರಿ ವೆರೈಟಿ ಇದು. ಹ್ಞೂ ಮಾಡ್ಬೇಕು ಅನಿಸ್ತದೆ ನಮಗೆ. ಓಕೆ ಓಕೆ ಹಾಂ. ಮತ್ತು ಏನು ವೈರಸ್ಸು ಮುಟ್ರು ಏನು ಅನಿಸ್ತದೆ? ಮುಟ್ಟೋದು ಏನೂ ಇಲ್ಲ ಸದ್ಯ ಮಟ್ಟಿಗೆ ಈಗ. ಹಾಂ 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 ಹಾಂ. ಮತ್ತು ರೈತರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಈ ವೆರೈಟಿ ಹಾಕಬೇಕು ಏನು? ವೆರೈಟಿ ಎಲ್ಲರಿಗೂ ಮಾಡಂತ ಹೇಳ್ತೇವೆ ನಾವು. ಹಾಂ 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 ಹಾಂ. ವೈರಸ್ ಇಲ್ಲ, ಗಿಡ ಇದು ಮಟ್ಟ ಗಿಡ ಬಂದಾವು. ಹಾಂ ಹಾಂ. ಕಾಯಿ ಶೈನಿಂಗ್ ವಜ್ಜೇನು ಹಂಗೈತಿ. ಓಕೆ ಓಕೆ. ಐತಿ ಶೈನಿಂಗ್. ಹಾಂ. ಮತ್ತು ಇದನ್ನೆಲ್ಲ ಇನ್ನು ಕಾದ್ರೊಳ್ಳಿ ಗ್ರಾಮ ಹುಣಸಿಕಟ್ಟಿ ತುರುಮರಿ ಗ್ರಾಮದ ರೈತರಿಗೆ, ನಿಮ್ಮ ಅಕ್ಕಪಕ್ಕದ ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಇದ್ರ ಬಗ್ಗೆ, ಈ ವೆರೈಟಿ ಬಗ್ಗೆ ಮಾಹಿತಿನ ಹೇಳ್ಬೇಕು ನೀವು. ಹಾಂ. ಅದೇ ರೀತಿಯಾಗಿ ಇನ್ನೊಂದು ಏನಪ್ಪ ಅಂತಂದರೆ, ನಾವು ಈ ವೆರೈಟಿನ ಯಾಕೆ ಇಂಟ್ರೊಡ್ಯೂಸ್ ಮಾಡ್ತಾಯಿದ್ರೆ, ರೈತರಿಗೆ ಒಂದು ಭಾಳ ಅನುಕೂಲಕರವಾದಂಥ ವೆರೈಟಿ ಇದು. ಟೋಟಲಿ ಸಹಿಷ್ಣುತೆಯನ್ನು ಹೊಂದಿದೆ. ಇದನ್ನು ಆಗಸ್ಟ್ದಲ್ಲಿ ಲವಣಿ ಮಾಡಿದ್ರಿ ಈ ವೆರೈಟಿ. ಆಗಸ್ಟಲ್ಲಿ ಲವಣಿ ಮಾಡಿಬಿಟ್ಟು ಈ ವೆರೈಟಿನ ಇವಾಗ 5ನೇ ಕಟಿಂಗಲ್ಲಿ ಕಾಯಿ ಕೊಯ್ತಿದ್ದಾರೆ. ಕಾಯಿ ಶೈನಿಂಗ್ ನೋಡಿ ಹೇಗಿದೆ, ಕಾಯಿ ಅದೇ ರೀತಿ ವೇಟೇನೂ ಇದೆ, ಮಾರ್ಕೆಟಲ್ಲಿ ಡಿಮಾಂಡ್ ಇದೆ. ಮತ್ತು ಈಗ ನನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಈಗ ನಾವು ಈ ರೈತರಿಗೆ ನಾವು ಆಲ್ರೆಡಿ ಇಲ್ಲೆಲ್ಲ ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಇದನ್ನು. ಈ ರೈತರೆಲ್ಲರೂ ಖುಷಿಯಾಗಿದ್ದಾರೆ, ರೈತರೆಲ್ಲರೂ ಹ್ಯಾಪಿ ಇದ್ದಾರೆ ಈ ತಳಿಯನ್ನು ಮಾಡಿಬಿಟ್ಟು. ಅದಕ್ಕಾಗಿ ನನ್ನೊಂದು ವಿನಂತಿ ಏನಪ್ಪ ಅಂದರೆ, ಹುಣಸಿಕಟ್ಟಿ, ಕಾದ್ರೊಳ್ಳಿ, ತುರುಮರಿ ರೈತರು ಸಹಿತ ಈ ತಳಿಯನ್ನು ಮಾಡಿ ಇದರ ಸದುಪಯೋಗವನ್ನು ಪಡ್ಕೊಳ್ಬೇಕಂತ ಕೇಳ್ತೀನಿ. ಅದೇ ರೀತಿಯಾಗಿ ಅರ್ಜುನ್ ಸಾಳುಂಕೆ ಅವರಿಗೆ ನಾನು ಧನ್ಯವಾದ ಹೇಳಲಿಕ್ಕೆ ಪಡಿಸ್ತೀನಿ. ಯಾಕಪ್ಪ ಅಂದರೆ ಅವರು ಇಲ್ಲಿಂದ ಇಲ್ಲಿವರೆಗೆ ಪ್ಲಾಟನ್ನು ವೀಕ್ಷಣೆ ಮಾಡಲಿಕ್ಕೆ ಬಂದಿದ್ದಾರೆ. ಧನ್ಯವಾದಗಳು. ನಮಸ್ಕಾರ.